ಹಲೋ ನಮಸ್ಕಾರ ಸ್ನೇಹಿತರೆ, ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಮಾನ್ಯತಾ ಮತ್ತು ಸಕ್ಸೇನಾ ರಾಮಾಚಾರಿಯನ್ನು ಕಟ್ಟಿ ಹಾಕಿರುತ್ತಾರೆ. ಆಗ ಮಾನ್ಯತಾ, ನೋಡಿದ್ಯಾ ರಾಮಾಚಾರಿ, ನನ್ನ ಬೀಗರು ಎಷ್ಟು ಒಳ್ಳೆಯವರು ಅಂತ. ನಾನು ಒಂದು ಸಹಾಯ ಕೇಳಿದೆ ಅಷ್ಟೇ, ಏನು ಅಂತ ಕೇಳದೇನೆ ಒಪ್ಪಿಕೊಂಡು ಬಿಟ್ಟರು. ನಿನ್ನ ಸಾಯಿಸಬೇಕಂತ ಹೇಳಿದೆ ಅಷ್ಟೇ, ಅದಕ್ಕೆ ಪ್ಲ್ಯಾನ್ ಮಾಡಿ ನಿನ್ನನ್ನು ಇಲ್ಲಿ ಕರೆಸಿಕೊಂಡ್ರು ಅಂತ ಮಾನ್ಯತಾ ಹೇಳುತ್ತಾಳೆ. ಆಗ ಸಕ್ಸೇನಾ, ಅದಕ್ಕೆ ನಾನು ನಿನ್ನ ಮನೆಗೆ ಈ ರಾಜಿನ ನಾನೇ ಕಳಿಸಿಕೊಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ರಾಜಿ ಹೇಳ್ತಾಳೆ, ನಾನು ಹತ್ತುಕೊಂಡು ಅಯ್ಯೋ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಸೇರಿಕೊಂಡೆ. ನಾನು ಮಾಡಿದ ನಾಟಕದಲ್ಲಿ ನೀನು ನಿನ್ನ ಹೆಂಡತಿ ಯಾಮಾರಿ ಬಿಟ್ರಿ. ಆದರೆ ಅಲ್ಲೊಬ್ಬ ಗುಂಡಕ್ಕ ಇದ್ದಾನಲ್ಲ ಮುರಾರಿ, ಅವನು ಮಾತ್ರ ನನ್ನ ಮೇಲೆ ಸಂದೇಹಪಟ್ಟ. ನಿನಗೆ ಹಾಕಿ ಕೊಡೋಕೆ ಬಂದ ನೀನು ನಿನ್ನ ಹೆಂಡತಿ ನಂಬಿಲ್ಲ, ಮೋಸ ಹೋಗ್ಬಿಟ್ರಿ ಅಂತ ರಾಜಿ ಹೇಳ್ತಾಳೆ. ಅದಕ್ಕೆ ಸಕ್ಸೇನಾ, ಸಾಕು ಸಾಕು, ಈ ಥರ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ. ಮಾನ್ಯತಾ ಕೂಡ, ಹೌದು, ನಮಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ರಾಮಾಚಾರಿ, ನಿನ್ನ ಸಾವು ಕೂಡ ಸರ್ಪ್ರೈಸ್ ಆಗಿ ಇರುತ್ತೆ, ಅಲ್ಲಿ ನೋಡು ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ರುಕ್ಕು ಬರ್ತಾಳೆ. ರುಕ್ಕುನ ನೋಡಿ ರಾಮಾಚಾರಿಗೆ ಶಾಕ್ ಆಗುತ್ತೆ. ರುಕ್ಕು ಬಂದು, ಏನು ಹಾಗೆ ನೋಡ್ತಾ ಇದೀಯಾ, ನಾನೇ ರುಕ್ಮಿಣಿ, ನಿನ್ನ ತಮ್ಮನ ಕೃಷ್ಣನ ಹೆಂಡತಿ. ನನ್ನ ನೋಡಿ ಶಾಕ್ ಆಯ್ತಾ? ನೋಡು ರಾಮಾಚಾರಿ, ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷವೂ ಇಲ್ಲ. ನನಗೆ ದ್ವೇಷ ಇರೋದು ನಿನ್ನ ಹೆಂಡತಿ ಚಾರು ಮೇಲೆ ಮಾತ್ರ. ನಾನು ನನ್ನ ಗಂಡ ಒಂದು ಮಾಡಿದ್ದು ನೀನೇ, ಆದರೆ ನಾವೆಲ್ಲರೂ ಒಂದು ಕಡೆ ನೋವು ಅನುಭವಿಸೋಕೆ ನಿನ್ನ ಹೆಂಡತಿ ಚಾರುನೇ ಕಾರಣ. ಚಾರು ಮೇಲೆ ಕೋಪ ಇದ್ದಿರುವುದಕ್ಕೆ ನಿನ್ನ ಸಾಯಿಸೋಕೆ ನಾನು ಯಾಕೆ ಇವರ ಜೊತೆ ಸೇರಿಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಏನು ಮಾಡೋದು, ನಿನ್ನ ಹೆಂಡತಿ ಚಾರು ಅವಳ ಜೀವ ನಿನ್ನ ಮೇಲೆ ಇಟ್ಟುಕೊಂಡಿದ್ದಾಳೆ. ಅದಕ್ಕೆ ನಿನ್ನನ್ನು ಸಾಯಿಸಿ ನನ್ನ ಸೇಡನ್ನು ತೀರಿಸಿಕೊಳ್ತೇನೆ. ಅಷ್ಟಕ್ಕೆ ನನ್ನ ಸಿಟ್ಟು ಕಮ್ಮಿ ಆಗಲ್ಲ. ಆಗ ಚಾರು ನನ್ನ ಮುಂದೆ ಹಣೆ ಮೇಲೆ ಬೊಟ್ಟು ಇಟ್ಟುಕೊಂಡು ನನ್ನ ಮುಂದೆ ಮುದ್ದಾಗಿ ಓಡಾಡೋದು ನನಗೆ ನೋಡೋಕೆ ಆಗುತ್ತಾ? ನೀನೇ ಹೇಳು. ಅದಕ್ಕೆ ನಿನ್ನನ್ನು ಸಾಯಿಸಿ ಅವಳನ್ನು ವಿಧವೆ ಮಾಡಿ ಅವಳ ಖಾಲಿ ಹಣೆಯಲ್ಲಿ ಹತ್ತುಕೊಂಡು ಗೋಳಾಡಿಕೊಂಡು ಒಂದು ಮೂಲೆಯಲ್ಲಿ ಮುದುರಿಕೊಂಡು ಕೂತಿರೋದನ್ನು ನಾನು ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನೀನು ಈ ಥರ ಮಾಡುತ್ತಿದ್ದರೆ ಅವನು ಸಾಯೋದು ಯಾವಾಗ? ನಿನ್ನ ಆಸೆ ಪಟ್ಟ ಹಾಗೆ ನನ್ನ ಬೇಬಿ ವಿಧವೆ ಆಗೋದು ಯಾವಾಗ? ನನ್ನ ಕನಸಿನ ಹಾಗೆ ನನ್ನ ಬೇಬಿನ ನವದೀಪ್ ಮಗನ ಜೊತೆ ಮದುವೆ ಮಾಡೋದು ಯಾವಾಗ? ನಾವು ಲೇಟ್ ಮಾಡಿದರೆ ಮತ್ತೆ ಈ ದರಿದ್ರವನು ಎದ್ದು ಎಲ್ಲರನ್ನು ಹೊಡೆಯೋಕೆ ಶುರು ಮಾಡ್ತಾನೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸಕ್ಸೇನಾ, ಮಾನ್ಯತಾಜಿ, ಅಷ್ಟೇ ಅಲ್ಲ, ಸೀನ್ ಇಲ್ಲ ಅಂತ ರಾಮಾಚಾರಿ ಹತ್ತಿರ ಬಂದು, ನಾನು ಇವನಿಗೆ ಶೂಟ್ ಮಾಡಿದ್ನಲ್ಲ, ರಕ್ತದ ಕಲೆನೇ ಇಲ್ಲವಲ್ಲ, ಗಾಯನೂ ಕಾಣ್ತಿಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿರುತ್ತಾನೆ. ಆಗ ಮಾನ್ಯತಾ, ಇಂಥದ್ರಲ್ಲಿ ಇವನು ಭಾರಿ ಹುಷಾರು, ಲೇಟ್ ಮಾಡಿದರೆ ನಮಗೆ ತೊಂದರೆ, ಆಗಲೇ ತಪ್ಪಿಸಿಕೊಂಡು ಹೋಗಿದ್ನಲ್ಲ, ಈಗಲೂ ತಪ್ಪಿಸಿಕೊಂಡು ಹೋಗ್ಬೋದು, ಮೊದಲು ಅವನ ಸಾಯಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಮಾನ್ಯತಾಜಿ, ಮೊದಲು ನೀವು ಶುರು ಮಾಡಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ರುಕ್ಕು, ನೀನೇ ಅಲ್ವಾ ನನ್ನ ಬೇಬಿ ವಿಧವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು, ನೀನೇ ಸಾಯಿಸು ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು ಚಾಕುವಿನಿಂದ ರಾಮಾಚಾರಿಗೆ ಚುಚ್ಚುತ್ತಾಳೆ. ಹಾಗೆ ಮಾನ್ಯತಾನೂ ಚುಚ್ಚುತ್ತಾಳೆ ಮತ್ತು ರುಕ್ಕು ಚುಚ್ಚುತ್ತಾಳೆ. ಆಗ ಮಾನ್ಯತಾ, ಸಾಕು ರುಕ್ಕು, ಅವನು ಒಂದೇ ಸತ್ತರೆ ಹೇಗೆ? ಒದ್ದಾಡಿ ಸಾಯಬೇಕು. ಅವನು ಒದ್ದಾಡೋದು ನೋಡಿ ನಾನು ಖುಷಿ ಪಡಬೇಕು ಅಂತ ಹೇಳ್ತಾಳೆ. ರಾಮಾಚಾರಿ ಒದ್ದಾಡೋದು ನೋಡಿ ಎಲ್ಲರೂ ಖುಷಿಯಿಂದ ನಗುತ್ತಾರೆ. ಆಗ ಸಕ್ಸೇನಾ, ರಾಮಾಚಾರಿ ಕತೆ ಫಿನಿಶ್ ಅಂತ ಹೇಳಿ ತನ್ನ ಹುಡುಗರಿಗೆ, ಬಾಯ್ಸ್, ಈ ಬಾಡಿನ ರೋಡ್ ಸೈಡಲ್ಲಿ ಬಿಸಾಕಿ, ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಮಾಡೋಣ. ಮಾನ್ಯತಾಜಿ ಅವರಿಗೆ ಸಾವಿಗೆ ನಾವು ಸಹಿ ಮಾಡಿ ಆಯಿತು, ಈಗ ನೀವು ನಮ್ಮ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡಿದರೆ ಒಳ್ಳೆಯದಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಮಾನ್ಯತಾ, ನಾನು ರೆಡಿ ಅಂತ ಹೇಳಿ ಪೇಪರ್ ಇಸ್ಕೋತಾಳೆ. ಅಯ್ಯೋ, ಸಹಿ ಮಾಡೋಣ ಅಂದರೆ ಪೇಪರ್ಸ್ ಎಲ್ಲ ರಕ್ತದ ಕಲೆಯಾಗಿದೆ, ಡೋಂಟ್ ವರಿ ನವದೀಪ್, ಮತ್ತೆ ಪೇಪರ್ಸ್ ಎಲ್ಲ ರೆಡಿ ಮಾಡಿ, ಯಾವಾಗ ಬೇಕಿದ್ದರೂ ಸಹಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ರಾಮಾಚಾರಿ ಹತ್ತಿರ ಹೋಗಿ ಇವನ ಹೆಣದ ಮೇಲೆ ನಂದು ಸೇಡು ಅಂತ ಕಪಾಳಕ್ಕೆ ಹೊಡಿತಾಳೆ. ಆಗ ಎಲ್ಲರೂ ಅಲ್ಲಿಂದ ಹೋಗುತ್ತಾರೆ. ಆ ರಾಮಾಚಾರಿಗೆ ಕೈಗೆ ಕಟ್ಟಿರೋ ಹಗ್ಗವನ್ನು ಬಿಡಿಸಿ ಅವನ ಕರ್ಕೊಂಡು ಹೋಗುತ್ತಾರೆ. ಈ ಕಡೆ ಮನೆಯಲ್ಲಿ ಜಾನಕಿ ಅಜ್ಜಿ ಮುರಾರಿ ತುಂಬ ಟೆನ್ಷನ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಆಗ ದೇವರ ಮುಂದೆ ಹಚ್ಚಿರೋ ದೀಪ ಆರುತ್ತೆ. ಅದನ್ನು ಜಾನಕಿ ನೋಡಿ ಗಾಬರಿಗೆ, ಅಯ್ಯೋ ದೇವರು, ಇದೇನಿದು, ದೀಪ ಆರಿ ಹೋಯ್ತಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಗಾಳಿಯಿಂದ ಆರಿರುತ್ತೆ ಅಂತ ಹೇಳ್ತಾಳೆ. ಆಗ ಜಾನಕಿ, ಇಲ್ಲ ಅತ್ತೆ, ಯಾವ ಬಾಗಿಲು ಕಿಟಕಿ ತೆಗೆದಿಲ್ಲ, ಯಾವ ಗಾಳಿನೂ ಮನೆ ಒಳಗೆ ಬಂದಿಲ್ಲ, ಆದರೂ ದೀಪ ಆರಿ ಹೋಯ್ತು ಅಂತ ಹೇಳ್ತಾಳೆ. ಅಜ್ಜಿ, ಹಾಗೇನಿರಲ್ಲ ಕಣೆ, ಬತ್ತಿ ಸರಿ ಮಾಡಿ ದೀಪ ಹಚ್ಚಿ ಅಂತ ಹೇಳ್ತಾಳೆ. ಜಾನಕಿ ಬತ್ತಿ ಸರಿ ಮಾಡಿ ದೀಪ ಹಚ್ತಾಳೆ. ನನ್ನ ಮಕ್ಕಳಿಗೆ ಏನೂ ಆಗಬಾರದು ಅಂತ ಕೇಳ್ತಾಳೆ. ಆಗ ಅಜ್ಜಿ, ಚಾರು ಮುಂದೆ ಹೇಳಬೇಡಿ, ಸುಮ್ಮನೆ ಮನಸ್ಸಿಗೆ ಹಚ್ಚಿಕೊಳ್ತಾಳೆ ಅಂತ ಹೇಳ್ತಾಳೆ. ಆಗ ಚಾರು ಬಂದು, ಅಜ್ಜಿ, ನೀವು ಹೇಳಿದ್ದು ಸರಿನೇ, ನಾನೇ ಹುಚ್ಚಿದ ಥರ ಕನಸು ಬಿದ್ದಿದ್ನೆಲ್ಲ ಯೋಚನೆ ಮಾಡಿಕೊಂಡು ಏನೇನೋ ಮಾತಾಡಿ ಬಿಟ್ಟೆ. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ನಾನು ದೀಪ ಹಚ್ಚುವಾಗ ರಾಮಾಚಾರಿಗೆ ಏನೂ ಆಗದೇ ಇರಲಿ ಅಂತ ದೀಪ ಹಚ್ಚಿದೆ ಅಂತ ಹೇಳ್ತಾಳೆ. ಅದಕ್ಕೆ ಎಲ್ಲರಿಗೂ ಗಾಬರಿಯಾಗುತ್ತೆ. ಇವಾಗ ನೋಡಿ, ನಾನು ಹಚ್ಚಿದ ದೀಪ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ, ಇವಾಗ ನನಗೆ ಸಮಾಧಾನ ಆಗ್ತಿದೆ. ನನ್ನ ರಾಮಾಚಾರಿನ ನಾನು ನಂಬೋ ಶ್ರೀರಾಮಚಂದ್ರನ ಅವನನ್ನು ಕಾಪಾಡ್ತಾನೆ ಅಂತ ಗೊತ್ತಿತ್ತು. ನಮ್ಮ ರಾಮಾಚಾರಿಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಆಗ ಜಾನಕಿ ಹತ್ತಿರ ಬಂದು, ಜಾನಕಿ, ಏನೂ ಆಗಲ್ಲ, ಎಲ್ಲ ಒಳ್ಳೆಯದು ಆಗುತ್ತೆ ಅಂತ ಸಮಾಧಾನ ಮಾಡುತ್ತಾಳೆ. ಈ ಕಡೆ ಸಕ್ಸೇನಾ ಕಡೆ ಹುಡುಗರು ರಾಮಾಚಾರಿನ ಎತ್ತುಕೊಂಡು ರೋಡಲ್ಲಿ ಬಿಸಾಕಿ ಹೋಗುತ್ತಾರೆ. ನಂತರ ಈ ಕಡೆ ರುಕ್ಕು, ಮಾನ್ಯತಾ ಖುಷಿಯಿಂದ ಮನೆಗೆ ಬರುತ್ತಾರೆ. ಆಗ ಜೆಕೆ, ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳ್ತಾನೆ. ಆಗ ಮಾನ್ಯತಾ ಹೋದ ಮೇಲೆ ಕೆಲಸ ಮುಗಿಸೋಕೆ ಬರುತ್ತಾಳೆ.
ಅಂತ ಹೇಳುತ್ತಾಳೆ. ಆಗ ರುಕ್ಕು ರಾಮಾಚಾರಿ ಕತೆ ಮುಗಿದು ತುಂಬಾ ಹೊತ್ತಾಯಿತು ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಜೆಕೆ ನನ್ನಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ಯಾ, ಈಗ ನೋಡಿದ್ಯಾ ಈ ಮಾನ್ಯತಾ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡುತ್ತಾಳೆ ಅಂತ ಗೊತ್ತಾಯ್ತಾ ಅಂತ ಖುಷಿಯಿಂದ ಇರುತ್ತಾರೆ. ಆಗ ಜೆಕೆ ಹಾಗಾದರೆ ಪೇಪರ್ ಮೇಲೆ ಸಹಿ ಮಾಡಿದ್ದೀರಾ ಅಂತ ಕೇಳ್ತಾನೆ. ಆಗ ರುಕ್ಕು ಗಾಡ್ ಈಸ್ ಗ್ರೇಟ್, ಪೇಪರ್ಸ್ ಎಲ್ಲ ರಕ್ತದ ಕಲೆಯಾಗಿತ್ತು, ಅದಕ್ಕೆ ಸಹಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಗಾಡ್ ಈಸ್ ಗ್ರೇಟ್ ಅಲ್ಲ ರುಕ್ಕು, ಮಾನ್ಯತಾ ಗ್ರೇಟ್, ಯಾಕೆಂದರೆ ಆ ಪೇಪರ್ನ ರಕ್ತ ಕಲೆ ಮಾಡಿದ್ದು ನಾನೇ ಅಂತ ಹೇಳ್ತಾಳೆ. ಆಗ ರುಕ್ಕು ನೀವು ತುಂಬ ಬ್ರಿಲಿಯಂಟ್ ಅಂತ ಹೇಳ್ತಾಳೆ. ಈ ಕಡೆ ಯಾರೋ ಒಬ್ಬ ವ್ಯಕ್ತಿ ಬೈಕಲ್ಲಿ ಹೋಗುತ್ತಿರಬೇಕಾದರೆ ಕಾಲ್ ಬರುತ್ತೆ ಅಂತ ಬೈಕ್ ಸ್ಟಾಪ್ ಮಾಡಿ ನೋಡುತ್ತಾರೆ. ಆಗ ಅಲ್ಲಿ ರಾಮಾಚಾರಿ ಮಲಗಿರೋದನ್ನು ನೋಡಿ ಇವನು ರಾಮಾಚಾರಿ ಅಲ್ವಾ ಅಂತ ಅಳುತ್ತಾ, ರಾಮಾಚಾರಿ ಏನಾಯಿತು ನಿನಗೆ ಅಂತ, ರಾಮಾಚಾರಿ ಏನಾಯ್ತಪ್ಪ ಅಂತ, ರಾಮಾಚಾರಿ ಉಸಿರಾಡುತ್ತಿಲ್ಲ ಅಲ್ವಾ, ಈಗ ಏನು ಮಾಡಲಿ ನಾನು, ಜಾನಕಮ್ಮನಿಗೆ ಏನಂತ ಹೇಳಿ ಅಂತ ಯಾರಿಗೂ ಕಾಲ್ ಮಾಡ್ತಾನೆ. ಈ ಕಡೆ ಜಾನಕಿ ಇನ್ನೂ ಯಾಕೆ ರಾಮಕೃಷ್ಣ ಮತ್ತು ರಾಮಾಚಾರಿ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಚಾರು ಬಂದು ನಾನು ಹೂ ಬಿಡಿಸ್ಕೊಂಬರ್ತೀನಿ ಅಂತ ಹೋಗ್ತಾಳೆ. ಜಾನಕಿ ಕೂಡ ಅಡುಗೆ ಮನೆಗೆ ಹೋಗುತ್ತಾಳೆ. ಆಗ ಮುರಾರಿಗೆ ಕಾಲ್ ಬರುತ್ತೆ. ರಾಮಾಚಾರಿನೇ ಕಾಲ್ ಮಾಡಿರಬೇಕು ಅಂತ ಓಡಿ ಇವನು ಯಾಕೆ ಕಾಲ್ ಮಾಡಿದ ಅಂತ ಅಮ್ಮ ಅಗ್ರಹಾರದ ಸೀನ್ ಕಾಲ್ ಮಾಡುತ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಜಾನಕಿ ಬಂದು ಸೀನಾನಾ ಅಂತ ಫೋನಿಸ್ಕೊಂಡು ಹಲೋ ಹೇಳಪ್ಪ, ಪೂಜಕ್ಕ ಹಿಮು ಇದ್ದಾರೆ, ರಾಮಾಚಾರಿಗೆ ಕಾಲ್ ಮಾಡಬೇಕಿಲ್ಲ, ನನಗೆ ಕಾಲ್ ಮಾಡಿ ನನ್ನ ಅಪ್ಪಣೆ ತಗೋಬೇಕಾ ಅಂತ ಕೇಳ್ತಾನೆ. ಆಗ ಸೀನಾ ಅನ್ನುವರು ಜಾನಕಮ್ಮ ನಮ್ಮ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ಟ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿಗೆ ಗಾಬರಿಯಾಗುತ್ತೆ. ಏನು ಹೇಳ್ತಾ ಇದೀಯಾ ನೀನು ಅಂತ ಕೇಳ್ತಾಳೆ. ಆಗ ಸೀನಾ ರಾಮಾಚಾರಿ ಬದುಕಿಲ್ಲ, ಅವನ ಹೆಣ ಮುಗಿದಿದೆ ಜಾನಕಮ್ಮ ಅಂತ ಹೇಳ್ತಾನೆ. ಆಗ ಜಾನಕಿ ನನ್ನ ಮಗ ರಾಮಾಚಾರಿ ಅಂತ ಅಳ್ತಾಳೆ. ಆಗ ನೀನು ಸೀನಾ, ನಾನು ಅವನ ಹೆಣದ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಜಾನಕಮ್ಮ, ರಾಮಾಚಾರಿ ಬದುಕಿಲ್ಲ, ಅವನು ಸತ್ತು ಹೋಗಿದ್ದಾನೆ, ಮೈ ಪೂರ ರಕ್ತ ಆಗಿದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಜಾನಕಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆಗ ಮುರಾರಿ ಮೊಬೈಲ್ ತಗೊಂಡು ಏ ಸೀನಾ ಏನು ಹೇಳಿದೆ, ಅಮ್ಮ ಯಾಕೆ ಹೇಳುತ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಸೀನಾ ನಮ್ಮ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ಮುರಾರಿಗೂ ವಿಷಯ ಗೊತ್ತಾಗಿ ಅವನು ಅಳುತ್ತಾ ಕುಳಿತುಕೊಳ್ಳುತ್ತಾನೆ. ಅಜ್ಜಿ ಏನಾಯಿತು ಮುರಾರಿ ಅಂತ ಕೇಳ್ತಾಳೆ. ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರೋ ಜಾನಕಿಗೆ ನೀರು ಹಾಕಿ ಎಬ್ಬಿಸುತ್ತಾರೆ. ಆಗ ಜಾನಕಿ ಅಳುತ್ತಾ ನನ್ನ ಮಗ ರಾಮಾಚಾರಿ ಅಂತ ಅಳುತ್ತಾ ಇರ್ತಾಳೆ. ಆಗ ಮುರಾರಿ ಅಳುತ್ತಾ ಅಜ್ಜಿ ನಮ್ಮ ರಾಮಾಚಾರಿ ಬದುಕಿಲ್ಲ ಅಂತ ಹೇಳ್ತಾನೆ. ನೀವು ಯಾರು ಅಳಬೇಡಿ, ಆ ಸೀನಾ ಯಾರನ್ನು ನೋಡಿ ನಮ್ಮ ರಾಮಾಚಾರಿ ಅಂತ ಅನ್ಕೊಂಡಿದ್ದಾನೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ಆ ರಾಮಾಚಾರಿಗೆ ಏನೂ ಆಗಿರಲ್ಲ, ಏನೂ ಆಗೋದು ಇಲ್ಲ ಅಂತ ಹೇಳಿ ಹೋಗುತ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಧನ್ಯವಾದಗಳು.